ನನ್ ತಂಗಿ ನಿನ್ನಿಂದೇನೆ ಹೋಗಿದ್ದು ದಮಯಂತಿ. ನೀನ್ ಆಡಿದ ಮಾತ್ಗೆ ಅವಳು ನೊಂದ್ಕೊಂಡು ಹೊರಟೋದ್ಲು. ನಿನ್ ತಂಗಿಯಿಂದ ನನ್ ಮಗಳು ಸತ್ತೋದ್ಲು. ಅವಳನ್ ವಾಪಸ್ ಕರ್ಕೊಂಡ್ ಬರ್ತೀರಾ? ನಂದಿನಿನ್ ಮಾತ್ರ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತೀರಲ್ಲ? ಸಮಯ ಸಂದರ್ಭ ಗೊತ್ತಿಲ್ಲದೆ ಮಾತಾಡಕ್ ಹೋಗ್ಬೇಡ ದಮಯಂತಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅಣ್ಣ, ಅಖಿಲಲ್ಲಿ ನಂದಿನಿ, ನೀನೇನಿಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅದು ಭಾವ ಅರ್ಜೆಂಟಾಗಿ ಬಾ ಅಂತ ಊರಿಂದ ಫೋನ್ ಬಂತು. ಫೋನ್ ಬಂತ? ಇಲ್ಲ ನಮ್ಮ ಅಕ್ಕನ ಮಾತಿಗೆ ಬೇಜಾರಾಗಿ ಹೋಗ್ತಿದ್ಯಾ? ಹಾಗೇನಿಲ್ಲ ಭಾವ. ಕಾರ್ ಹತ್ತು. ನಾನು ಊರಿಗೆ ಹೋಗ್ತಿದ್ದೀನಿ ಭಾವ. ನಿನಗೆ ಕಾರ್ ಹತ್ತು ಅಂದೆ. ಸಾರಿ ಭಾವ, ನಾನು ವಾಪಸ್ ಬರಲ್ಲ. ನಿಮ್ ಪಕ್ಷಪಾತ ಬುದ್ಧಿ ನನಗೆ ಅರ್ಥ ಆಯ್ತು. ನನ್ ಮಗಳನ್ ಒಂಥರ, ನಂದಿನಿನ್ ಒಂಥರ ನೋಡ್ತಾ ಇದ್ದೀರಾ. ಅವಳು ಮನೆಯಿಂದ ಹೋಗಿದ್ದಕ್ಕೆ ನೀವಿಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ. ನನ್ ಮಗಳು ಏಕಾಏಕಿ ಸತ್ತೋಗಿದ್ದಾಳೆ. ನಿಮ್ಮಲ್ಲಿ ಯಾರಿಗೂ ಬೇಜಾರಿಲ್ವಾ? ಸುತ್ತಿ ಬಳಸಿ ಪದೇ ಪದೇ ಅದೇ ವಿಷಯನ ಮಾತಾಡಕ್ ಹೋಗ್ಬೇಡ ದಮಯಂತಿ. ಶಿವಾನಿ ಬಗ್ಗೆ ನಮ್ಮೆಲ್ರಿಗೂ ತುಂಬಾನೇ ದುಃಖ ಆಗಿದೆ. ಶಿವಾನಿ ಸಾಯಿಸಿರೋ ಕೊಲೆಗಾರನ ಹಿಡಿಬೇಕು ಅಂತಾನೆ ಓಡಾಡ್ತಾ ಇದೀವಿ. ಆ ಕೊಲೆಗಾರರು ಸಿಕ್ಕ್ರೆ ನನ್ ಮಗಳು ವಾಪಸ್ ಬರ್ತಾಳ? ನನಗ್ ನ್ಯಾಯ ಸಿಗುತ್ತಾ? ನನ್ ಸಂಕಟ ಕಮ್ಮಿ ಆಗುತ್ತಾ? ಇಷ್ಟು ಹೇಳಿದ್ನೂ ನಿಂಗೆ ಅರ್ಥ ಆಗ್ತಾ ಇರೋ ದಮಯಂತಿ. ಅಮ್ಮ, ನೀನಾದ್ರೂ ಹೇಳಮ್ಮ. ಅಣ್ಣ, ಹೋಗಿ ನಂದಿನಿನ ಹುಡ್ಕೊಂಬರೋಣ ಬಾ. ಸರಿ ಅವಿ. ಹೌದು ರೀ, ತಡ ಆದ್ರೆ ನಂದಿನಿ ಎಲ್ಲಿಗಾದ್ರೂ ಹೋಗ್ಬಿಡ್ತಾಳೆ. ನಾನು ಅಕ್ಕ ಕೂಡ ಬರ್ತೀವಿ. ಒಬ್ಬೊಬ್ರು ಒಂದ್ ಕಡೆ ಹೋಗಿ ಹುಡ್ಕೋಣ. ನಂದಿನಿ, ಯಾಕೆ ಲೆಟರ್ ಬರ್ದಿಟ್ಟು ಹೊರಟೋದೆ? ನಿನ್ಗೇನಾಯ್ತು ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಅಂತ ಗೊತ್ತಾ? ನಮ್ಮ ಹತ್ರ ಹೇಳ್ದೆ ಯಾಕೆ ಹೋದೆ ನಂದಿನಿ? ನಾವ್ ಯಾರು ಇಲ್ಲ ಅನ್ಕೊಂಡ್ಯಾ? ಯಾಕೆ ಹೀಗ್ ಮಾಡ್ದೆ? ಸಾರಿ ಅಕ್ಕ, ನನಗಿರ್ಬೇಕು ಅಂತ ಅನ್ನಿಸ್ಲಿಲ್ಲ. ಮತ್ತ್ಯಾಕೆ ವಾಪಸ್ ಬಂದೆ? ಹೋಗ್ಬೇಕು ಅನ್ಕೊಂಡೋಳು ಹೋಗ್ಬೇಕಿತ್ತು ತಾನೆ, ಮತ್ತ್ಯಾಕ್ ಬಂದೆ? ದಮಯಂತಿ, ಸ್ವಲ್ಪ ನಿಲ್ಲಿಸ್ತೀಯಾ? ನಾನ್ ಹೋಗ್ಬೇಕಾದ್ರೆ ಅಖಿಲ್ ಭಾವ ಬಲವಂತವಾಗಿ ನನ್ನ ಕರ್ಕೊಂಡ್ ಬಂದ್ರು. ದಾರಿಲ್ ಹೋಗೋ ದರಿದ್ರನ ಯಾಕ್ ಮತ್ತೆ ಕರ್ಕೊಂಡ್ ಬಂದೆ ಅಖಿಲ್? ಅವಳು ಹೇಗ್ ದರಿದ್ರ ಆಗ್ತಾಳಕ್ಕ? ದರಿದ್ರ ಅಲ್ದೆ ಅದೃಷ್ಟನಾ? ಅವಳಿಗೂ ಈ ಮನೆಗೂ ಯಾವ ಸಂಬಂಧ ಅಂತ ಕರ್ಕೊಂಡ್ ಬಂದೆ? ಸಂಬಂಧ ಇಲ್ಲ ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ನನ್ ಕಾಲ್ ಮುರಿದೋಗಿ ನಾನು ವೀಲ್ ಚೇರ್ನಲ್ಲಿದ್ದಾಗ ನನಗ್ ಸೇವೆ ಮಾಡಿದ್ಯಾರು? ನಂದಿನಿ ಅಲ್ವಾ? ಡಿಪ್ರೆಷನ್ ಅಲ್ಲಿ ಬದುಕ್ತಿದ್ದ ನನಗೆ ಧೈರ್ಯ ಹೇಳಿದ್ಯಾರು? ನಂದಿನಿ ಅಲ್ವಾ? ನನಗೆ ಪ್ರೋತ್ಸಾಹ ಕೊಟ್ಟು ನಾನು ನಡಿಬೋದು ಅನ್ನೋ ನಂಬಿಕೆ ಬರ್ಸಿದ್ಯಾರು? ಪ್ರತಿ ಕ್ಷಣ ನನಗೆ ಜೊತೆಯಾಗಿದ್ದಿದ್ಯಾರು? ನಂದಿನಿ ಅಲ್ವಾ? ನನಗೋಸ್ಕರ ಹಗಲು ರಾತ್ರಿ ಎಚ್ಚರ ಇದ್ದು ಸರ್ವಿಸ್ ಮಾಡಿದ್ಯಾರು? ನಂದಿನಿ ಅಲ್ವಾ? ಕಟ್ಕೊಂಡಿರೋ ಹೆಂಡತಿ ನನ್ನ ನಿರ್ಲಕ್ಷ್ಯ ಮಾಡಿದಾಗ, ನನ್ನ ಬಗ್ಗೆ ನನ್ನ ಅಣ್ಣಂದ್ರು ಅತ್ತಿಗೆರು ದುಃಖ ಪಟ್ಟಾಗ, ಅಮ್ಮ ಅಳ್ತಿದ್ದಾಗ ಎಲ್ಲರನ್ನು ಸಮಾಧಾನ ಮಾಡಿದ್ದು ನಂದಿನಿ ಅಲ್ವಾ? ನನ್ನ ಸೇವೆನ ಮಾಡಿದಾಳೆ. ನನಗೋಸ್ಕರ ಬಯಸ್ಕೊಂಡಿದ್ದಾಳೆ ಅಂತ ನಂದಿನಿ ಇವತ್ತು ನಿನ್ನಿಂದ ಮನೆ ಬಿಟ್ಟು ಹೋಗ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ಮನಿರ್ತೀನ? ಇದನ್ನೆಲ್ಲ ಬಿಟ್ಟು ಈ ಮನೆಗೂ ನಂದಿನಿಗೂ ಸಂಬಂಧ ಇಲ್ಲ ಅಂತೀಯ? ಹಾಗಿದ್ರೆ ಅವಳನ್ನೇ ಕಟ್ಕೊಂಡು ಸಂಸಾರ ಮಾಡು. ನಮಗೇನಾದ್ರೂ ಆದ್ರೆ ನಿನಗೇನು? ಹೌದು, ನಾನು ನಂದಿನಿನೇ ಮದುವೆ ಮಾಡ್ಕೋತೀನಿ. ನಂದಿನಿ ಬಿಟ್ಟು ನನಗೆ ಯಾರು ಬೇಕಾಗಿಲ್ಲ.
ನನ್ನ ಮದುವೆ ಮಾಡ್ಕೊಳ್ಳೋ ಹಕ್ಕು ನಂದಿನಿಗೆ ಮಾತ್ರ ಇರೋದು. ನಾನು ಮದುವೆ ಆಗ್ಬೇಕಾಗಿರೋದು ನಂದಿನಿನಾ. ಯಾರು ಏನೇ ಅನ್ಲಿ, ಯಾರು ಬೇಡ ಅನ್ಲಿ, ನಂದಿನಿನೇ ನಾನು ಮದುವೆ ಆಗೋದು. ನೋಡಿದ್ಯಾ ಅಮ್ಮ ತಮ್ಮ ಹೇಗ್ ಮಾತಾಡ್ದ ಅಂತ? ಶಿವಾನಿ ಸತ್ತೋಗಿದ್ದಾಳೆ ಅನ್ನೋ ನೋವು ಕೂಡ ಇಲ್ದೆ ನಂದಿನಿನ ಮದ್ವೆ ಮಾಡ್ಕೋತಾನಂತೆ. ಸಾವಿನ ಮನೇಲಿ ಏನ್ ಮದ್ವೆ ಅಖಿಲ್? ಬುದ್ಧಿ ಇಲ್ದೆ ಮಾತಾಡ್ತಿದ್ಯಾ? ಅಮ್ಮ, ಬುದ್ಧಿ ಇಲ್ದೆ ಮಾತಾಡ್ತಿರೋದು ಅಕ್ಕ. ಅಕ್ಕನ ಮಾತಿಗೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಈ ಮನೆಗೂ ನಂದಿನಿಗೂ ಸಂಬಂಧ ಇಲ್ಲ ಅಂತ ಹೆಂಗಕ್ಕೆ ಹೇಳ್ತೀಯಾ? ಅವಳೇನು ನೋವಲ್ಲಿ ಹೇಳಿದ್ರೆ ನೀನ್ ಮುಖದ ಮೇಲೆ ಹೊಡೆದ ಹಾಗೆ ನಂದಿನಿ ಮದ್ವೆ ಮಾಡ್ಕೋತೀನಿ ಅಂತ ಹೇಳದ? ಇನ್ನೇನು ಹೇಳ್ಬೇಕಂತೀಯ ಅತ್ತೆ? ಇವತ್ತಲ್ದೇ ಇದ್ರು ಯಾವತ್ತಿದ್ರು ನಾನು ನಂದಿನಿನೇ ಮದುವೆ ಆಗ್ಬೇಕಾಗಿರೋದು.